ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ವೈಟ್ ಕಲರ್ ಪರ್ಲನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಿಂಪಲಾಗಿ ಸ್ಯಾರಿ ಕುಚ್ಚನ್ನು ಹಾಕ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನಾನು ಒಂದು ಇನ್ವಿಟೇಷನ್ ಕಾರ್ಡನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸಿಲ್ಕ್ ಥ್ರೆಡನ್ನು ನಾನು 3 ಟೈಮ್ಸ್ ಈ ರೀತಿಯಾಗಿ ನಾನು ಅದನ್ನು ಸುತ್ಕೊಳ್ತೀನಿ. ಈ ರೀತಿಯಾಗಿ ಸುತ್ತಿದ ನಂತರ ನಾವು ಇದನ್ನು ಕಟ್ ಮಾಡಿಕೊಳ್ಬೇಕು. ತುಂಬ ಈಸಿಯಾಗಿ ನಾವು ಈ ಕುಚ್ಚನ್ನು ಹಾಕ್ಬೋದು. ಒಂದು 2 ಅವರಲ್ಲಿ ಈ ಸಿಂಪಲ್ ಸ್ಯಾರಿ ಕುಚ್ಚನ್ನು ನಾವು ಹಾಕ್ಬೋದು. ಇಲ್ಲಿ ಒಂದು ನೀಡಲಿಗೆ ನಾನು ಅದೇನು 3 ಎಳೆನ ಸುತ್ತಕೊಂಡಿದ್ದೆ ಅದನ್ನು ನಾನು ಇವಾಗ ಪೋಣಿಸ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ಡನ್ನು ನೀಡಲಿಗೆ ಈ ರೀತಿ ಪೋಣಿಸ್ಕೊಂಡಾದ ನಂತರ ಇಲ್ಲಿ ನಾನು ವೈಟ್ ಕಲರ್ ಪರ್ಲನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಹಾಫ್ ಇಂಚಿಗೆ ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫುಲ್ ಪಲ್ಲುನ ನಾವು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡ ನಂತರ ಈ ವೈಟ್ ಕಲರ್ ಪರ್ಲ್ ಏನಿದೆ ಆ ನೀರಿನ ಒಳಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಮತ್ತೆ ಆ ಪರ್ಲ್ ಒಳಗಡೆ ಹೋಲ್ ಇರುತ್ತಲ್ವ ಅಲ್ಲಿಂದ ನೀಡಲನ್ನು ಈ ಥರ ಎಳ್ಕೊಂಡ್ಬಿಟ್ಟು ಇವಾಗ ದಾರ ಏನಿರುತ್ತಲ್ವ ಅದನ್ನು ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಒಂದು ಎಂಡಿಗೆ ತುದಿ ಆ ಪರ್ಲ್ ಎಂಡಿಗೆ ಒಂದು ನಾಟನ್ನು ಹಾಕಬೇಕು. ಮತ್ತು ಸೇಮ್ ಅದೇ ಥರ ಒಂದು ಪರ್ಲ್ ಒಳಗೆ ನೀಡಲನ್ನು ಹಾಕಿಬಿಟ್ಟು ಮತ್ತು ಪರ್ಲ್ ಹೋಲ್ ಒಳಗೆ ನೀಡಲನ್ನು ಹಾಕಿ ಈ ಥರ ಎಳೆದ್ಬಿಟ್ಟು ಈಗ ಅದನ್ನು ಕಟ್ ಮಾಡಿ ಇದನ್ನು ನಾವು ಈ ರೀತಿಯಾಗಿ ಥ್ರೆಡ್ಡನ್ನು ರೋಲ್ ಮಾಡಿಬಿಟ್ಟು ಪರ್ಲ್ ಎಂಡಿಗೆ ಒಂದು ನಾಟನ್ನು ಹಾಕಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಸೇಮ್ ಅದೇ ರೀತಿಯಾಗಿ ನಾವು ಫುಲ್ ಇದನ್ನು ಈ ರೀತಿಯಾಗಿ ಪರ್ಲನ್ನು ಹಾಕಿಬಿಟ್ಟು ನಾಟನ್ನು ಮಾಡ್ಕೊಳ್ಬೇಕು. ಇವಾಗ ಎರಡನ್ನು ತೊಗೊಂಡ್ಬಿಟ್ಟು ಮತ್ತೆ ರೋಲನ್ನು ಮಾಡಿಬಿಟ್ಟು ನಾಟನ್ನು ಹಾಕಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಮತ್ತೆ ರೊಟೇಟ್ ಇದರ ರೋಲ್ ಮಾಡಿಬಿಟ್ಟು ಒಳಗಡೆಯಿಂದ ದಾರ ತೊಗೊಂಡ್ಬಿಟ್ಟು ಒಂದು ನಾಟನ್ನು ಹಾಕಬೇಕು. ನೋಡಿ, ಈ ರೀತಿಯಾಗಿ ಫುಲ್ ಅದನ್ನು ಹಾಕ್ಕೊಳ್ಬೇಕು. ಹಾಕೊಂಡ ನಂತರ ನೋಡಿ, ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ಡಲ್ಲಿ ಒಂದು 100 ಟೈಮ್ಸ್ ನಾವು ಇದನ್ನು ಸುತ್ತಕೊಳ್ಬೇಕು. ಸುತ್ತಿದ ನಂತರ ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು ಅದನ್ನು ಈ ರೀತಿಯಾಗಿ ಚೂಪಾಗಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೋಡಿ, ಇವಾಗ ನಾನು ಝರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಅದನ್ನು ಒಂದೇ ಎಳೆ ಝರಿ ಥ್ರೆಡ್ ತೊಗೊಂಡ್ಬಿಟ್ಟು ಅದನ್ನು ನೀರೊಳಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಪೋಣಿಸ್ಕೊಂಡ್ಬಿಟ್ಟು ಈ ಸಿಲ್ಕ್ ಥ್ರೆಡ್ ಏನಿದೆ ಅದನ್ನು ಈ ರೀತಿ ಬೀಡ್ಸ್ ಒಳಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಈ ಥರ ಸೂಜಿನ ಒಳಗಡೆ ಹಾಕ್ಬಿಟ್ಟು ಝರಿ ಥ್ರೆಡ್ಡೆಂದು ಇವಾಗ ನಾವು ಇದನ್ನು ಈ ರೀತಿಯಾಗಿ ರೋಲ್ ಮಾಡಬೇಕು. ಈ ಥರ ಸುತ್ಕೊಳ್ತಾ ಹೋಗಬೇಕು. ಈ ಥರ ಸುತ್ತಿದ ನಂತರ ಝರಿ ಒಳಗೆ ಈ ರೀತಿ ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ಇವಾಗ ಒಂದೇ ಅಳತೆಗೆ ನಾವು ಈ ಕುಚ್ಚೇನಿದೆ ಅದನ್ನು ಕಟ್ ಮಾಡಬೇಕು. ಇದೇ ರೀತಿ ಸೇಮ್ ಬೀಡ್ಸ್ ಒಳಗೆ ಸಿಲ್ಕ್ ಥ್ರೆಡ್ಡನ್ನು ಹಾಕಿಬಿಟ್ಟು ಈ ರೀತಿ ದಾರದ ಒಳಗೆ ಝರಿ ಥ್ರೆಡ್ಡನ್ನು ಹಾಕಿಬಿಟ್ಟು ಇದನ್ನು ಇವಾಗ ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಕಟ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಮತ್ತು ಸೇಮ್ ಅದೇ ರೀತಿಯಾಗಿ ಥ್ರೆಡ್ಡನ್ನು ಒಳಗೆ ಹಾಕಿಬಿಟ್ಟು ಬೀಡ್ಸ್ ಒಳಗೆ ಹಾಕಿಬಿಟ್ಟು ಝರಿ ಥ್ರೆಡ್ಡನ್ನು ಸಿಲ್ಕ್ ಥ್ರೆಡ್ ಒಳಗೆ ಈ ರೀತಿಯಾಗಿ ಹಾಕಿ ಈ ರೀತಿ ಇದನ್ನು ನೋಡಿ ಸುತ್ತಬೇಕು. ಈ ರೀತಿಯಾಗಿ ಸುತ್ತಬಿಟ್ಟು ಇವಾಗ ಈ ರೀತಿಯಾಗಿ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಮತ್ತೊಂದು ನಾಟನ್ನು ಸೇಮ್ ಬಿಚ್ಚದೇ ಇರೋ ರೀತಿ ಅದನ್ನು ಹಾಕ್ತಿದ್ದೀನಿ. ಈ ರೀತಿಯಾಗಿ ಹಾಕಿಬಿಟ್ಟು
ಒಳಗಡೆ ಝರಿ ಥ್ರೆಡನ್ನು ಹಾಕಿಬಿಟ್ಟು ಇವಾಗ ನಾವು ಅದನ್ನು ಒಂದೇ ಅಳತೆಗೆ ಕಟ್ ಮಾಡಬೇಕು. ನೋಡಿ ಈ ರೀತಿ ತುಂಬ ಈಸಿಯಾಗಿ ಈ ಸ್ಯಾರಿ ಕುಚ್ಚನ್ನು ನಾವೇ ನಮ್ಮ ಸ್ಯಾರಿಗಳಿಗೆ ಈಸಿಯಾಗಿ ಹಾಕ್ಕೊಳ್ಬೋದು. ಒಂದು ಸಲ ನಾವು ನೋಡಿ ಮಾಡೋ ತನಕ ಆಮೇಲೆ ತನಗೆ ತಾನೇ ಈಸಿಯಾಗಿ ನಾವು ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನು ಹಾಕ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.